ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ನಮ್ಮ ಕಡೆ ಜೋಳದ ರೊಟ್ಟಿನ ಯಾವ ರೀತಿ ಮಾಡ್ತಾರೆ, ಅದರಲ್ಲೂ ನಾನು ಯಾವ ರೀತಿ ಜೋಳದ ರೊಟ್ಟಿನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟ್ ಟೈಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ನಾನು ರೊಟ್ಟಿ ಮಾಡೋಕ್ಕೆ ಇಲ್ಲಿ ಬಿಸಿನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಜೋಳದ ಹಿಟ್ಟನ್ನ ಚೆನ್ನಾಗಿ ಕಾಯಿಸ್ಕೊಂಡಿರೋ ನೀರನ್ನ ನಾವು ಜೋಳದ ಹಿಟ್ಟು ಒಳಗಡೆ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡಿಕೊಂಡು 1 ಕಪ್ಪಷ್ಟು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಬಿಸಿನೀರು ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿ ನಾವು ಇದನ್ನು ಕಲಿಸ್ಕೊಳ್ಬೇಕು ಹಿಟ್ಟು, ಅಂದರೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗ ಬಿಸಿನೀರು ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಬಿಸಿ ಇರುತ್ತಲ್ವ ಕೈ ಸುಡುತ್ತೆ. ಸೊ ನಿಧಾನವಾಗಿ ಈ ಥರ ಸ್ಪೂನಿಂದ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರು ಯಾಕೆ ಹಾಕ್ತೀನಿ ಅಂದರೆ ಬಿಸಿನೀರು ಹಾಕಿದರೆ ರೊಟ್ಟಿ ಅರಿಯೋದಿಲ್ಲ, ಅಂದರೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳೋಣ. ನಾನು ಇವಾಗ ಇದಕ್ಕೆ ಮತ್ತೆ ತಣ್ಣೀರು ತುಂಬಿಸ್ಕೊಂಡಿದ್ದೀನಿ, ಅದೇ ಬೋಲ್ಗೆ ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಬಿಸಿನೀರು ಹಾಕಿದ್ವಲ್ವ ಫಸ್ಟು, ಇದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಮ್ಮ ಕಡೆ ಡೈಲಿ ರೊಟ್ಟಿ ಇರಲೇಬೇಕು ಅಲ್ವಾ. ಸೊ ನಮ್ಮ ಕಡೆ ಇರೋರು ಎಲ್ರಿಗೂ ಆಲ್ಮೋಸ್ಟ್ ರೊಟ್ಟಿ ಮಾಡೋಕ್ಕೆ ಬರುತ್ತೆ, ಬಟ್ ಬೇರೆ ಸೈಡ್ ಇರೋರಿಗೆ ರೊಟ್ಟಿ ಗೊತ್ತಿರಲ್ಲ ಅಲ್ವಾ. ಸೊ ಅವ್ರಿಗೆ ಈ ವಿಡಿಯೋ ಹಾಕ್ತಾಯಿದ್ದೀನಿ. ಒಂದು ಸರಿ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಮಾಡ್ಕೊಳ್ಬೋದು. ಇವಾಗ ಏನಿಲ್ಲ ನೋಡಿ, ಈ ಥರ ಕೈಯಿಂದ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ತಣ್ಣೀರು ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ತೀರಲ್ವ, ಸೊ ಅದೇ ಥರನೇ ಈ ಜೋಳದ ಹಿಟ್ಟನ್ನು ನೀವು ಕಲಿಸ್ಕೊಳ್ಬೇಕು. ಇದನ್ನು ನಾನು ಇವಾಗ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ನೀಟಾಗಿ ಇದನ್ನು ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನಾನಿವತ್ತು ವಿಡಿಯೋದಲ್ಲಿ ಅಂದರೆ 2 ರೀತಿ ಜೋಳದ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ 2 ಟೈಪಲ್ಲಿ, ಒಂದು ಚಪಾತಿ ಯಾವ ರೀತಿ ಮಾಡ್ತೀವಿ ಆ ಥರ, ಇನ್ನೊಂದು ಕೈಯಿಂದ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಹಿಟ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು, ಅಂದರೆ ಚೆನ್ನಾಗಿ ಸಾಫ್ಟಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ರೊಟ್ಟಿ ಕೂಡ ಚೆನ್ನಾಗಿ ಮಾಡ್ಕೊಳ್ಬೋದು. ಇವಾಗ ಈ ಥರ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಇಷ್ಟು ಹಿಟ್ಟಲ್ಲಿ ಏನಿಲ್ಲ ಅಂದರೂ ಒಂದು 15 ರೊಟ್ಟಿ ಆದರೂ ಮಾಡ್ಕೊಳ್ಬೋದು. ಸೊ ಆರಾಮಾಗಿ ಇಬ್ಬರಿಗೆ ಮಾಡ್ಕೊಳ್ಬೋದು, ಅಂದರೆ ಒಂದು 15 ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಿಟ್ಟೆಲ್ಲ ಕಲಿಸ್ಕೊಂಡ್ಮೇಲೆ ಇವಾಗ ಮತ್ತೆ ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಈ ಥರ ಜರಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ರೊಟ್ಟಿಗೆ ಹಚ್ಕೊಳಕ್ಕೆ ಬೇಕಲ್ವ, ಸೊ ಈ ಥರ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ರೊಟ್ಟಿ ಮಾಡೋಕ್ಕೆ ಅಂದರೆ ತವಾ ಅಥವಾ ಹಂಚನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಹಂಚು ಬಿಸಿ ಇದ್ದರೆ ಅಂದರೆ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ಸೊ ಮೊದಲೇ ನಾನು ಇವಾಗ ಹಂಚನ್ನು ಕಾಯ್ಸೋಕ್ಕೆ ಇಟ್ಕೊಂಡಿದ್ದೀನಿ. ನಾನಿವಾಗ ಫಸ್ಟ್ ಮೆಥಡನ್ನ ತೋರಿಸ್ತಾ ಇದ್ದೀನಿ. 2 ಮೆಥಡಲ್ಲಿ ನಾನು ಇವತ್ತು ರೊಟ್ಟಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಮೆಥಡಲ್ಲಿ ಯಾವ ರೀತಿ ರೊಟ್ಟಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಮೆಥಡ್ ಏನಪ್ಪ ಅಂದರೆ ಕೈಯಿಂದ ರೊಟ್ಟಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಕೈಯಿಂದ ಯಾವ ರೀತಿ ಅಂದರೆ, ಕೈಯಿಂದ ನಾವು ರೊಟ್ಟಿ ಮಾಡಬೇಕಂದ್ರೆ ಹಿಟ್ಟು ತುಂಬಾ ಸಾಫ್ಟಾಗಿ ಇರಬೇಕು, ಗಟ್ಟಿಯಾಗಿದ್ದರೆ ರೊಟ್ಟಿ ಮಾಡೋಕ್ಕೆ ಬರಲ್ಲ. ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ರೊಟ್ಟಿನ ತಟ್ಕೊಳ್ಳೋಣ. ಫಸ್ಟ್ ನೋಡಿ, ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಈ ಥರ ತಿರ್ಸ್ಕೊಳ್ತಾನೆ ನೀವು ಕೈಯಿಂದ ನಿಧಾನವಾಗಿ ರೊಟ್ಟಿನ ತಟ್ಟಿ. ಯಾವಾಗ ಒಂದು ಸ್ವಲ್ಪ ದೊಡ್ಡದಾಗುತ್ತಾ ಬರುತ್ತೆ ನೋಡಿ, ಆವಾಗ 2 ಕೈಯಿಂದ ರೊಟ್ಟಿನ ತಟ್ಕೊಳ್ಬೇಕು. ಕೆಳಗಡೆ ಹಿಟ್ಟು ಹಾಕ್ಕೊಳ್ತಾ ಇನ್ನೊಂದು ಕೈಲಿ ರೊಟ್ಟಿನ ತಿರ್ಸ್ಕೊಳ್ತಾ ನೀವು ಚೆನ್ನಾಗಿ ರೊಟ್ಟಿನ ತಟ್ಟಿದ್ರೆ ರೆಡಿಯಾಗಿಬಿಡುತ್ತೆ ರೊಟ್ಟಿ. ನೋಡಿದ್ರಲ್ವ. ಸೊ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ರೊಟ್ಟಿನ ಮಾಡ್ಕೊಳ್ಬೋದು. ಒಂದು ಕೈಲಿ ತಿರ್ಸ್ಕೊಂಡು ಇನ್ನೊಂದು ಕೈಯಲ್ಲಿ ರೊಟ್ಟಿನ ತಟ್ಟಿದ್ರೆ ಸಾಕು, ರೊಟ್ಟಿ ಮಾಡ್ಕೊಳ್ಬೋದು. ನೀವು ಏನಾದರೂ ಈ ಥರ ನನಗೆ ಕಷ್ಟ ಆಗುತ್ತೆ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆ ನಾನು ಇನ್ನೊಂದು ಮೆಥಡಲ್ಲಿ ಕೂಡ ತೋರಿಸಿದ್ದೀನಿ. ಸೊ ನೆಕ್ಸ್ಟು ಸೆಕೆಂಡ್ ಮೆಥಡಲ್ಲಿ ನೀವು ಚಪಾತಿ ಯಾವ ರೀತಿ ಮಾಡ್ತೀರ ಆ ರೀತಿ ರೊಟ್ಟಿನ ಮಾಡ್ಕೊಳ್ಬೋದು. ಈ ರೀತಿ ನಮಗೆ ಮಾಡ್ಕೊಳ್ಳೋಕ್ಕೆ ಬರಲ್ಲ, ಕೈಯಿಂದ ಮಾಡೋಕ್ಕೆ ನಮಗೆ ಆಗಲ್ಲ ಅನ್ನೋರು ಸೆಕೆಂಡ್ ಮೆಥಡನ್ನು ಮಿಸ್ ಮಾಡದೆ ನೋಡಿ, ಸ್ಕಿಪ್ ಮಾಡಬೇಡಿ. ಸೆಕೆಂಡ್ ಮೆಥಡನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ನಾನು ಇವಾಗ ಕೈಯಿಂದ ರೊಟ್ಟಿನ ಮಾಡಿ ತೋರಿಸಿದ್ದೀನಿ. ಇವಾಗ ಹಂಚು ಬಿಸಿಯಾಗಿದೆ, ನಾವು ಈ ಥರ ಕೈ ಮೇಲೆ ರೊಟ್ಟಿನ ಹಾಕ್ಕೊಂಡು ಇವಾಗ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಂಚಿನ ಮೇಲೆ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಳ್ಬೇಕು. ಯಾವುದಾದ್ರೂ ಒಂದು ಸಾಫ್ಟಾಗಿರೋ ಬಟ್ಟೆಯಿಂದ ಈ ಥರ ನೀರನ್ನು ಮೇಲೆ ಸವರಿಸ್ಕೊಳ್ಬೇಕು. ನೀಟಾಗಿ ನೀರನ್ನೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀರು ಯಾಕಪ್ಪ ಹಚ್ಬೇಕು ಅಂದರೆ, ನಾವು ಹಿಟ್ಟನ್ನು ಮೇಲೆ ಹಾಕಿರ್ತೀವಲ್ವ, ಸೊ ಆ ಹಿಟ್ಟೆಲ್ಲ ಹೋದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ನೀರು ಹಚ್ಕೊಳ್ಬೇಕು. ಇವಾಗ ಇದನ್ನ ಮೇಲೆ ಎಲ್ಲ ನೀರು ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಗ್ಯಾಸ್ ಅಥವಾ ಅಂದರೆ ಬೆಂಕಿ ಯಾವಾಗಲೂ ಜಾಸ್ತಿನೇ ಇರಬೇಕು. ಲೋ ಫ್ಲೇಮಲ್ಲೂ ಇಟ್ಕೊಂಡ್ರೆ ಏನಾಗುತ್ತೆ, ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ಹೈ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಳ್ಬೇಕು. ರೊಟ್ಟಿ ನೋಡಿ ಈ ಥರ ಮೇಲೆ ಎಲ್ಲ ಬಬಲ್ಸ್ ಬರ್ತಾಯಿದ್ರೆ ರೊಟ್ಟಿ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಅಂತ ಅರ್ಥ. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ, ರೊಟ್ಟಿ ರೆಡಿ ಆಗಿಬಿಡುತ್ತೆ. ನೀವು ದಿನ ತಿಂದರೂ ಕೂಡ ರೊಟ್ಟಿ ಬೋರ್ ಆಗಲ್ಲ. ನಮ್ಮ ಕಡೆ ನಾವು ಡೈಲಿ ಬ್ರೇಕ್ಫಾಸ್ಟ್ಗೆಲ್ಲ ರೊಟ್ಟಿನೇ ಮಾಡೋದು, ಬೇರೆ ಯಾವುದೇ ರೀತಿಯೂ ಮಾಡಲ್ಲ. ಏನೋ 1 ವೀಕಲ್ಲಿ ಒಂದು ಸರಿ ಮಿಸ್ ಮಾಡ್ತೀವಿ ನಾವು, ಅದು ಬಿಟ್ಟರೆ ಡೈಲಿ ನಮ್ಮ ಮನೇಲಿ ರೊಟ್ಟಿನೇ ಇರಬೇಕು. ಸೊ ಎಲ್ಲರೂ ಮನೇಲಿ ಅದೇ ಥರ ನಮ್ಮ ಕಡೆ ಎಲ್ಲ, ನೋಡಿದ್ರಲ್ವ. ಸೊ ಈ ಥರ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದೇನೆಂದರೆ ಜೋಳ ಯಾವ ರೀತಿ ಇರುತ್ತೆ ಅದ್ರ ಮೇಲೂ ಕೂಡ ರೊಟ್ಟಿ ಯಾವ ರೀತಿ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎರಡು ಕಡೆ ಚೆನ್ನಾಗಿ ಬೇಯಿಸಿಟ್ಕೊಂಡ್ರೆ ರೊಟ್ಟಿ ರೆಡಿ ಆಗಿಬಿಡುತ್ತೆ. ನೋಡಿ ನಾನು ಇವಾಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೆಕೆಂಡ್ ಮೆಥಡಲ್ಲಿ ನಾನು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಸಿಂಪಲ್ಲಾಗಿ ರೊಟ್ಟಿ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಚಪಾತಿ ಅಂತೂ ಎಲ್ರಿಗೂ ಮಾಡೋಕ್ಕೆ ಬಂದೇ ಬರುತ್ತಲ್ವ. ಸೊ ಚಪಾತಿ ಮಾಡೋ ಥರನೇ ನಾವು ರೊಟ್ಟಿನೂ ಮಾಡ್ಕೊಳ್ಬೋದು. ಬೇರೆಯವ್ರಿಗೆಲ್ಲ ನಮ್ಮ ಕಡೆಯವ್ರು ಬಿಡಿ ಕೈಯಿಂದನೇ ಮಾಡ್ಕೊಳ್ತಾರೆ, ಬಟ್ ಇನ್ನೊಬ್ಬರಿಗೆ ಅಂದರೆ ಬೇರೆ ಸೈಡೆಲ್ಲ ಕೈಯಿಂದ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ನೋಡಿ ಈ ಥರ ಸೆಕೆಂಡ್ ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಸೆಕೆಂಡ್ ಮೆಥಡಲ್ಲಿ ಯಾವ ರೀತಿ ರೊಟ್ಟಿ ಮಾಡೋದಂದರೆ, ಇವಾಗ ನೋಡಿ ಒಂದು ಸ್ವಲ್ಪ ಹಿಟ್ಟು ತೊಗೊಳ್ಳಿ. ನೀವು ಚಪಾತಿಗೆ ಯಾವ ಸೈಜಲ್ಲಿ ಹಿಟ್ಟು ತೊಗೊಳ್ತೀರಾ ಅದೇ ಸೈಜಲ್ಲಿ ತೊಗೊಂಡು ಒಂದು ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು, ನೋಡಿ ನಾನು ಚಪಾತಿ ಮಾಡೋದಕ್ಕೆ ಒಂದು ಸ್ವಲ್ಪ ಕವರನ್ನು ನೀಟಾಗಿ ಸುತ್ಕೊಂಡಿದ್ದೀನಿ. ಸೊ ಅದೇ ಥರ ಸುಟ್ಕೊಂಡು ಸೇಮ್ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀರಾ ನೋಡಿ ಅದೇ ಥರನೇ ರೊಟ್ಟಿನೂ ಕೂಡ ನೀವು ಲಟ್ಟಿಸ್ಕೊಳ್ಬೇಕು. ಚಪಾತಿನ ಯಾವ ರೀತಿ ನೀವು ಮಾಮೂಲಿ ಚಪಾತಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತಲ್ವ, ಅದೇ ಥರನೇ ಸೇಮ್ ಇದನ್ನು ಕೂಡ ಕೆಳಗಡೆ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ತಿರ್ಸ್ಕೊಳ್ತಾ ನೀವು ಲಟ್ಟಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗಿಬಿಡುತ್ತೆ ನೋಡಿ. ಬಟ್ ಇದಕ್ಕೊಂದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರ್ಬೇಕು ಅಷ್ಟೇ. ಗಟ್ಟಿ ಅಂದರೆ ಮಾಮೂಲಿ ನಾನು ಅದೇ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ ಇದ್ದೀನಲ್ವ, ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ಸಾಫ್ಟೂ ಇರಬಾರ್ದು, ಮೀಡಿಯಮ್ ಆಗಿದ್ದರೆ ಆರಾಮಾಗಿ ರೊಟ್ಟಿ ಮಾಡ್ಕೊಳ್ಬೋದು. ಸೇಮ್ ನೋಡಿ ನಾವು ಚಪಾತಿ ಯಾವ ರೀತಿ ಮಾಡ್ತೀವಲ್ವ ಅದೇ ಥರನೇ ಇದನ್ನು ತಿರ್ಸ್ಕೊಳ್ತಾ ಕೆಳಗಡೆ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ಸಿಂಪಲಾಗಿ ಚಪಾತಿ ಯಾವ ರೀತಿ ಮಾಡ್ಕೊಳ್ತೀರಲ್ವ ಅದೇ ಸೇಮ್ ಮೆಥಡಲ್ಲಿ ಮಾಡಿಕೊಂಡ್ರೆ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕಿಂತ ಕೈಯಲ್ಲಿ ಮಾಡ್ಕೊಂಡಿರೋದಕ್ಕಿಂತನೂ ತುಂಬಾ ತೆಳ್ಳಗೆ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ರೊಟ್ಟಿ. ಇವಾಗ ನೋಡಿ ರೊಟ್ಟಿನ ಹಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ನೀರನ್ನೆಲ್ಲ ಸವರ್ಕೊಂಡಿದ್ದೀನಿ. ಈ ಥರ ರೊಟ್ಟಿ ಮಾಡಿಕೊಂಡ್ರೆ ತುಂಬ ತೆಳ್ಳಗೆ ಬರುತ್ತೆ. ರೊಟ್ಟಿ ಮಾಡೋದು ಕೂಡ ಬೇಗನೆ ಮಾಡ್ಕೊಳ್ಬೋದು. ರೊಟ್ಟಿ ತಟ್ಟೋದು ಸ್ವಲ್ಪ ಲೇಟ್ ಆಗುತ್ತೇನೋ, ಬಟ್ ಈ ಥರ ಮಾಡಿಕೊಂಡ್ರೆ ಬೇಗನೆ ಮಾಡ್ಕೊಳ್ಬೋದು ನೀವು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಗನೆ ಅಂದರೆ ತೆಳ್ಳಗಾಗಿದೆ ಅಲ್ವ ರೊಟ್ಟಿ, ಸೊ ಬೇಗನೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ವಾ, ಇದೇ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು. ಚಪಾತಿ ಮಾಡೋರೆಲ್ಲ ರೊಟ್ಟಿ ಮಾಡ್ಕೊಳ್ಬೋದು ಈ ಥರ ಮೆಥಡನ್ನ ಯೂಸ್ ಮಾಡಿಕೊಂಡ್ರೆ. ನೋಡಿದ್ರಲ್ವ, ನಿಮಗೆ ಈ ಥರ ಯಾವ ರೀತಿ ರೊಟ್ಟಿ ಮಾಡ್ಕೊಳ್ಳೋದಂತ ನಾನು 2 ಮೆಥಡಲ್ಲಿ ತೋರಿಸಿದ್ದೀನಿ. ನಿಮ್ಗೆ ಯಾವುದು ಮೆಥಡ್ ಇಷ್ಟ ಆಯ್ತಂತ ಕಮೆಂಟ್ ಹಾಕಿ. ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಕಮೆಂಟ್ ಹಾಕಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ನೀವು ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡ್ಬೋದು. ನೋಡಿ ಇವಾಗ ಸಾಫ್ಟಾಗಿರೋ ರೊಟ್ಟಿ ರೆಡಿ ಆಯಿತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.